ವಿಜಯಪುರದಲ್ಲಿ ಮಹಾ ಮಳೆಗೆ ಭೀಮಾ ತೀರ ತತ್ತರಿಸಿ ಹೋಗಿದೆ. ಕಳೆದ 15 ದಿನಗಳಿಂದ ಜಲಾವೃತವಾಗಿರುವಂತಹ ಗ್ರಾಮ ಇನ್ನು ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಮಿರಗಿ ಗ್ರಾಮ. ಭೀಮಾ ನದಿ ಪಾತ್ರದ ಮೊದಲ ಗ್ರಾಮ ಮಿರಗಿ. ಪ್ರವಾಹದಲ್ಲೇ ದೇವಸ್ಥಾನದ ಜಾತ್ರೆಯ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಭೀಮಾ ನದಿಯ ನೀರು ಹೆಚ್ಚಳವಾಗ್ತಾ ಇದೆ. ವಿಜಯಪುರದಲ್ಲಿ ಮಹಾ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಕಳೆದ 15 ದಿನಗಳಿಂದ ಗ್ರಾಮ ಜಲಾವೃತವಾಗಿದೆ. ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಮಿರಗಿ ಗ್ರಾಮ ಜಲಾವೃತವಾಗಿದೆ. ಭೀಮಾ ನದಿ ಪಾತ್ರದ ಮೊದಲ ಗ್ರಾಮ ಇದು ಮಿರಗಿ. ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಪ್ರವಾಹದಲ್ಲೇ ದೇವಸ್ಥಾನದ ಜಾತ್ರೆಯನ್ನ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಧಿಕ ಆಗ್ತಾ ಇದೆ ಭೀಮಾ ನದಿ ನೀರಿನ ಮಟ್ಟ. ಮನೆಗಳನ್ನ ಬಿಟ್ಟು ಕಾಳಜಿ ಕೇಂದ್ರಗಳಲ್ಲಿಯೇ ಇದ್ದಾರೆ ಇದೀಗ ಗ್ರಾಮಸ್ಥರು. ಮಳೆ ನೀರಿನಿಂದ ಬೆಳೆಯೂ ಇಲ್ಲ, ಪರಿಹಾರವೂ ಕೂಡ ಇಲ್ಲದಂತಹ ಪರಿಸ್ಥಿತಿ. ಭೀಮಾ ನದಿ ತೀರದ ಒಂದು ಭಾಗದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮನೆ ಕಂಪ್ಲೀಟ್ ಆಗಿ ಅರ್ಧಕ್ಕರ್ಧ ಮುಳುಗಡೆಯಾಗಿದೆ. ಮತ್ತೆ ಓಡಾಟವನ್ನು ಮಾಡಬೇಕು ಅಂತಂದ್ರೆ ಬೋಟ್ಗಳನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದಸರಾ ಹಬ್ಬ ಬೇರೆ, ಈ ಹಬ್ಬವನ್ನು ಕೂಡ ಆಚರಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಪಾಪ ಆ ಭಾಗದ ಜನ. ದೇವಸ್ಥಾನ ಕೂಡ ಯಾವ ರೀತಿಯಾಗಿ ಮುಳುಗಡೆಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಜಾತ್ರೆ ಬೇರೆ ಇದೆ. ಈ ಜಾತ್ರೆಯನ್ನು ಕೂಡ ಈ ನದಿ ಪಾತ್ರದ ಜನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ಜಾತ್ರೆಯನ್ನು ಕೂಡ ಬಿಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಪಾಪ ಗ್ರಾಮಸ್ಥರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಭೀಮಾ ನದಿ ಪಾತ್ರದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೆ ನದಿಯಲ್ಲಿ ನೀರು ಕೂಡ ಹೆಚ್ಚಳವಾಗ್ತಾ ಇದೆ. ಈ ಮಧ್ಯದಲ್ಲೇ ಜಾತ್ರೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಸಾಗ್ತಾ ಇದೆ ಜಾತ್ರೆ ಆಚರಣೆ? ಏನು ಹೇಳ್ತಾರೆ ಜನ? ಯಾಕೆ ಈ ಒಂದು ಜಾತ್ರೆಯನ್ನ ಈ ಸಂದರ್ಭದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಅಂತ? ಖಂಡಿತ ರಮ್ಯ, ಏನು ಈಗ ಕಳೆದ 15 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿಗೆ ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರುವಂತದ್ದು. ಈ ಒಂದು ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯ ಏನು ಇಂಡಿ, ಚಡಚಣ ಮತ್ತೆ ಆಲಮೇಲ ಈ ಭಾಗದ ಭಾಗಶಃ ಹಳ್ಳಿಗಳು ಈಗ ಪ್ರವಾಹ ಪೀಡಿತವಾಗಿರುವಂತದ್ದು. ಅದರಲ್ಲೂ ಕೂಡ ಇಂಡಿ ತಾಲೂಕಿನ ಏನು ಮಿರ್ಗಿ ಗ್ರಾಮ ಇದೆ, ಈ ಒಂದು ಮಿರ್ಗಿ ಗ್ರಾಮ ಕಳೆದ 15 ದಿನಗಳಿಂದ ಇಲ್ಲಿನ ಮನೆಗಳು ಜಲಾವೃತ ಆಗಿದೆ. ಹಾಗೇನೆ ಗ್ರಾಮಕ್ಕೆ ನೀರು ನುಗ್ಗಿದೆ. ಪರಿಣಾಮವಾಗಿ ಗ್ರಾಮಸ್ಥರು ಕೂಡ ಅತಂತ್ರರಾಗಿದ್ದಾರೆ. ಜೊತೆಗೇನೆ ಏನು ಅವರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಗಳು ಸಹಭಾಗಿತ್ವದಲ್ಲಿ ಮಾಡಿರುವಂತದ್ದು. ಈಗಾಗಲೇ ಕಾಳಜಿ ಕೇಂದ್ರಗಳಲ್ಲಿ ಇರುವಂತಹ ಸಂತ್ರಸ್ತರಿಗೆ ಒಂದು ವ್ಯವಸ್ಥೆಯನ್ನ, ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದು ಅವರ ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸ್ಪಂದನೆಯನ್ನ ಕೊಡ್ತಾ ಇದೆ. ಆದ್ರೆ ಜೊತೆಗೇನೆ ಇವತ್ತು ಏನ್ ದಸರಾ ಹಬ್ಬದ ನಿಮಿತ್ತವಾಗಿ ಕಳೆದ ಬಹಳಷ್ಟು ದಿನಗಳಿಂದ ಊರಲ್ಲಿ ಜಾತ್ರೆ ಕೂಡ ಇರುವಂತದ್ರಿಂದ ಭಾವನಾತ್ಮಕವಾಗಿ ಗ್ರಾಮದ ಒಂದಿಗೆ ಒಂದು ನಂಟನ್ನು ಹೊಂದಿರುವಂತಹ ಜನ ಈ ಕಡೆ ಪ್ರವಾಹದ ಪರಿಸ್ಥಿತಿಯಲ್ಲೂ ಕೂಡ ಜಾತ್ರೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ಒಂದು ಜಾತ್ರೆಯ ವಾತಾವರಣ ಇಲ್ಲ, ಜಾತ್ರೆಯನ್ನು ಆಚರಿಸುವಂತ ಮನಸ್ಥಿತಿಯಲ್ಲೂ ಇಲ್ಲ. ಆದ್ರೆ ಭಾವನಾತ್ಮಕವಾಗಿ ನಂಟನ್ನು ಹೊಂದಿರೋದ್ರಿಂದ ಈ ಒಂದು ಜಾತ್ರೆಯನ್ನ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ ಅನ್ನುವಂತ ಮಾತುಗಳನ್ನ ಈಗ ಮಿರ್ಗಿ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ರಮ್ಯ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.